ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಮಟನ್ ಸುಕ್ಕ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಮುಸ್ಲಿಂ ಸ್ಟೈಲಲ್ಲಿ ಹೇಗೆ ಮಾಡೋದಂತ ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ಈಗ ವಿಡಿಯೋ ಸ್ಟಾರ್ಟ್ ಮಾಡುವ. ಮೊದಲಿಲ್ಲಿ ಪ್ರೆಷರ್ ಕುಕ್ಕರಿಗೆ 3 ಟೇಬಲ್ ಸ್ಪೂನ್ ಕೊಕೊನೆಟ್ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ತುಂಬ ಈರುಳ್ಳಿ ಎಲ್ಲ ಹಾಕಲಿಕ್ಕೆ ಹೋಗಬೇಡಿ. ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿ ಸ್ಲೈಸ್ ಮಾಡಿ ಹಾಕಿದ್ದೇನೆ. ನಮಗೆ ಇದು ಜಾಸ್ತಿ ಗ್ರೇವಿ ಥರ ಆಗಬಾರ್ದು, ಅದಕ್ಕೋಸ್ಕರ ಆನಿಯನ್ ಟೊಮ್ಯಾಟೊ ಎಲ್ಲ ಕಮ್ಮಿ ಹಾಕಬೇಕು. ಈ ಆನಿಯನ್ ಉಂಟಲ್ಲ, ಲೈಟ್ ಗೋಲ್ಡನ್ ಬ್ರೌನ್ ಆಗುವವರೆಗೂ ಫ್ರೈ ಮಾಡಿ. ಈಗ ಲೈಟ್ ಗೋಲ್ಡನ್ ಬ್ರೌನ್ ಆಗಿದೆ. ಈ ಟೈಮಲ್ಲಿ ಅರ್ಧ ಟೀ ಸ್ಪೂನ್ ಅರಿಶಿನ, 1.5 ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ಮೆಲ್ಲೆಲ್ಲ ಕಂಪ್ಲೀಟಾಗಿ ಹೋಗಬೇಕು. ಅಷ್ಟು ಹೊತ್ತು ನಾವು ಇದನ್ನು ಫ್ರೈ ಮಾಡಬೇಕು. ಎಷ್ಟು ನಾವು ಫ್ರೈ ಮಾಡ್ತೀವಿ ಆನಿಯನ್ ಟೊಮ್ಯಾಟೊ ಅಷ್ಟು ಟೇಸ್ಟಿಯಾಗಿ ಬರ್ತದೆ. 2 ಮೀಡಿಯಮ್ ಸೈಜ್ ಟೊಮ್ಯಾಟೊ ಹಾಕಿದ್ದೇನೆ. ಯಾವಾಗಲೂ ಟೊಮ್ಯಾಟೊ ಹಾಕಿದ ಮೇಲೆ ಉಪ್ಪು ಹಾಕಿ, ಆನಿಯನ್ ಹಾಕಿ ಉಪ್ಪು ಹಾಕಲಿಕ್ಕೆ ಹೋಗಬೇಡಿ. ಟೊಮೆಟೊ ಹಾಕಿದ ಮೇಲೆ ಉಪ್ಪು ಹಾಕಿದರೆ ಟೊಮೆಟೊ ಕೂಡ ಸಾಫ್ಟ್ ಆಗ್ತದೆ, ಆನಿಯನ್ ಕೂಡ ಸಾಫ್ಟ್ ಆಗ್ತದೆ. ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ ಇದನ್ನು ಒಳ್ಳೆ ಫ್ರೈ ಮಾಡಬೇಕು. ಫ್ರೈ ಆದ ನಂತರ ಇದಕ್ಕೆ ಈಗ ಮಸಾಲೆ ಹುಡಿ ಎಲ್ಲ ಸೇರಿಸುವ. 1 ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್, 1/2 ಟೇಬಲ್ ಸ್ಪೂನು ಪೆಪ್ಪರ್ ಪೌಡರ್, ಮೀಟ್ ಮಸಾಲ ಎವರೆಸ್ಟ್ ಇದು 2 ಟೇಬಲ್ ಸ್ಪೂನ್, ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್, ಕೊತ್ತಂಬರಿ ಹುಡಿ 1.5 ಟೇಬಲ್ ಸ್ಪೂನ್. ಇಷ್ಟು ಮಸಾಲೆ ಹುಡಿ ಸೇರಿಸಿ ಇದನ್ನು ಒಳ್ಳೆ ಫ್ರೈ ಮಾಡಿ. 1-2 ನಿಮಿಷ ಇದನ್ನು ಹೀಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆದ ನಂತರ ಇದಕ್ಕೆ ನಾನೀಗ ಮಟನ್ ಸೇರಿಸ್ತಾ ಇದ್ದೇನೆ. ಮಟನ್ ಹಾಕಿಬಿಟ್ಟು 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಗಲೇ ನೀರು ಹಾಕಲಿಕ್ಕೇನು ಹೋಗಬೇಡಿ. ಫಸ್ಟಿಗೆ ಈ ಮಟನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೆಸಿಪಿ ಮತ್ತು ಮಟನ್ನಲ್ಲಿ ಮಾಡ್ಬೋದು, ಬೀಫಲ್ಲಿ ಮಾಡ್ಬೋದು, ಚಿಕನಲ್ಲಿ ಕೂಡ ಮಾಡ್ಬೋದು ನಿಮಗೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಏನು ಮಾಡಬೇಕು ಗೊತ್ತುಂಟ, ಇದಕ್ಕೆ ನಾನು ಅರ್ಧ ಲಿಂಬೆ ಮತ್ತು ನೀರು ಹಾಕ್ತೇನೆ. ನೀರು ಹಾಕಬೇಕಾದ್ರೆ ತುಂಬ ನೀರು ಹಾಕಲಿಕ್ಕೆ ಹೋಗಬೇಡಿ. ಒಂದು ಸಣ್ಣ ಗ್ಲಾಸಲ್ಲಿ ನಾನಿಲ್ಲಿ ನೀರು ಹಾಕಿದ್ದೇನೆ. ಯಾಕೆಂದರೆ ತುಂಬ ನೀರು ಹಾಕಿದರೆ ಜಾಸ್ತಿ ಗ್ರೇವಿ ಥರ ಬರ್ತದೆ. ಜಾಸ್ತಿ ಗ್ರೇವಿ ಥರ ನಮಗೆ ಈ ಸುಕ್ಕ ಆಗಬಾರ್ದು, ಅದಕ್ಕೋಸ್ಕರ ಸ್ವಲ್ಪ ನೀರು ಸೇರಿಸಿದರೆ ಸಾಕು. ಈಗ ನೀರು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಏನಿಲ್ಲ, ವಿಸಿಲ್ ಬರಲಿಕ್ಕೆ ಇಡಬೇಕು. ಮಟನ್ ಬೇಯಲಿಕ್ಕೆ ಎಷ್ಟು ವಿಸಿಲ್ ಬೇಕು ಅಷ್ಟು ವಿಸಿಲ್ ತೆಗೀರಿ. ಈಗ ನಾನಿಲ್ಲಿ ಇದನ್ನು ವಿಸಿಲ್ ಬರಲಿಕ್ಕೆ ಇಡ್ತಾ ಇದ್ದೇನೆ. ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೆಲ್ಪ್ ಮಾಡಿ ಫ್ರೆಂಡ್ಸ್. ಮಟನ್ ಈಗ ಬೆಂದಿದೆ. ಬೇರೆ ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನು ತುಪ್ಪ, ಇದಕ್ಕೂ ಅಷ್ಟೇ ತುಪ್ಪ ಕೂಡ ಬಳಸ್ಬೋದು, ತೆಂಗಿನ ಎಣ್ಣೆ ಕೂಡ ಹಾಕ್ಬೋದು. 1 ಕಪ್ಪು ತೆಂಗಿನ ತುರಿ ಇದಕ್ಕಿಂತ ಜಾಸ್ತಿ ಹಾಕಲಿಕ್ಕೆ ಇಷ್ಟ ಇದ್ದರೆ ಹಾಕಿ, ಪ್ರಾಬ್ಲಮ್ ಏನಿಲ್ಲ. ಕರಿಬೇವು ಸ್ವಲ್ಪ. ಈ ತೆಂಗಿನ ತುರಿ ಈಗ ಉಂಟಲ್ಲ, ಲೈಟ್ ಗೋಲ್ಡನ್ ಬ್ರೌನ್ ಆಗುವವರೆಗೂ ನಾವು ಫ್ರೈ ಮಾಡಬೇಕು. ಇದು ಹಸಿ ಥರ ಇರ್ತದಲ್ಲ, ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಆಗುವಾಗೆ ರೋಸ್ಟ್ ಮಾಡಿದರೆ ಸ್ವಲ್ಪ ಡ್ರೈ ಆಗ್ತದೆ ಕೊಕೊನೆಟ್. ಆ ಥರ ಆಗಬೇಕು ಸುಕ್ಕ ರೆಸಿಪಿಗೆ. ಈಗ ನೋಡಿ, ಲೈಟ್ ಗೋಲ್ಡನ್ ಬ್ರೌನ್ ಆದಮೇಲೆ ಬೇಯಿಸಿದ ಮಟನನ್ನು ಹಾಕಬೇಕು. ಈ ಮಟನಲ್ಲಿ ನೋಡಿ ಜಾಸ್ತಿ ಗ್ರೇವಿ ಥರ ಏನಿಲ್ಲ, ಸ್ವಲ್ಪ ಡ್ರೈ ಥರನೇ ಉಂಟು. ಈ ಥರನೇ ಆಗಬೇಕು ಸುಕ್ಕಕ್ಕೆ. ಚಿಕನ್ನಲ್ಲಿ ಮಾಡೋದಾದರೆ ಪ್ರೆಷರ್ ಕುಕ್ಕರ್ ಏನು ಬೇಡ, ಡೈರೆಕ್ಟ್ ಪಾತ್ರೆಯಲ್ಲಿ ನಿಮಗೆ ಬೇಯಿಸಿ ಮಾಡ್ಬೋದು. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೊಕೊನೆಟ್ ಎಲ್ಲ ಫುಲ್ಲು ಮಟನ್ಗೆ ಉಂಟಲ್ಲ ಸ್ಪ್ರೆಡ್ ಆಗಬೇಕು, ಅಷ್ಟು ಫ್ರೈ ಮಾಡಬೇಕು ನಾವು. ಲಾಸ್ಟ್ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಸೇರಿಸಿ ಮಿಕ್ಸ್ ಮಾಡಿ 2 ನಿಮಿಷ ಬಿಟ್ಟರೆ ಆಯಿತು. ನಾನು ನಿಮ್ಮ ಜೊತೆ ಯಾವಾಗಲೂ ಮ್ಯಾಂಗ್ಳೂರ್ ಸ್ಟೈಲ್ ರೆಸಿಪೀಸ್ ಎಲ್ಲ ತೋರಿಸ್ತಾ ಇರ್ತೇನೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ರೆಸಿಪಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್.